ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ನೀವು ನೋಡೋಕೆ ಕುಂತೀರಿ ಟೆಕ್ ಲೈಫ್ ಆ್ಯಂಡ್ ಯೂಟ್ಯೂಬ್ ಚಾನೆಲ್. ಸೊ ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಈಗೆಲ್ಲ ನಾನು ಪಾರ್ಟ್ 1 ಬಿಟ್ಟಿದ್ದೇನೆ ಫ್ರೆಂಡ್ಸ್. ಈ ಒಂದು ಓಪನ್ ಕ್ಯಾಮರಾ ಒಂದು ಅಪ್ಲಿಕೇಶನ್ ಬಗ್ಗೆ ಯಾವ ರೀತಿ ಯೂಸ್ ಮಾಡೋದು ಅಂತ. ಸೊ ಅದರಲ್ಲಿ ಕೆಲವೊಂದಿಷ್ಟು ಫ್ಯೂಚರ್ಗಳನ್ನು ಸೆಟ್ಟಿಂಗ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಉಳಿದಂಥ ಫ್ಯೂಚರ್ಗಳ ಬಗ್ಗೆ ಸೆಟ್ಟಿಂಗ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಇದು ಪಾರ್ಟ್ 2 ವಿಡಿಯೋ. ಸೊ ಆ ಒಂದು ವಿಡಿಯೋ ಹೋಗಿ ನೋಡಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕನ್ನು ಹಾಕಿರ್ತೀನಿ. ಆ ಒಂದು ವಿಡಿಯೋ ನೋಡಿ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಮಾಡೋಕೆ ಕುಂತೀರಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಎನೇಬಲ್ ಮಾಡ್ಕೊಂಡ ಮಾತ್ರ ನೋಟಿಫಿಕೇಶನ್ ಬರ್ತಾ ಹೋಗ್ತಾ. ಹಾಗೆ ಒಂದು ವಿಡಿಯೋ ಇಷ್ಟ ಆಗ್ತಾರೆ ಒಂದು ಲೈಕ್ ಮಾಡಿ ಅದಷ್ಟೊಂದು ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಾರ್ಟ್ 2 ವಿಡಿಯೋನ. ಸೊ ಈಗ ನಾನು ಸೆಟ್ಟಿಂಗ್ಸನ್ನು ಹೇಳಿಕೊಟ್ಟಿದ್ದೇನೆ. ಸೊ ಇದು ನಾವು ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆ ನಿಮಗೆಲ್ಲ ಸೆಟ್ಟಿಂಗ್ಸ್ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಸೊ ಈಗ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಫೇಸ್ ಡಿಟೆಕ್ಷನ್ ಮತ್ತು ಟೈಮರ್ ರಿಪೀಟ್ ಮೋಡ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಈಗ ನೆಕ್ಸ್ಟ್ ಬರೋದು ಒಂದು ಮೋರ್ ಕ್ಯಾಮ್ರಾ ಕಂಟ್ರೋಲ್ಸ್ ಅಂತ. ಸೊ ಒಂದು ಮೋರ್ ಕ್ಯಾಮ್ರಾ ಕಂಟ್ರೋಲ್ಸ್ ಅಂದರೆ ಇದು ನಿಮಗೆ ಈ ಒಂದು ಸೆಟ್ಟಿಂಗ್ಸ್ ಅಥವಾ ಫ್ಯೂಚರಲ್ಲಿ ನೀವು ಬೇಕಂದರೆ ಎನೇಬಲ್ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ನಡೆಯುತ್ತೆ. ಏನು ಆಪ್ಷನಲ್ ಇವಾಗ. ಸೊ ಇವೇನು ಕಂಪಲ್ಸರಿ ಮಾಡ್ಬೇಕಂತ ಏನಿಲ್ಲ. ಸೊ ಆಪ್ಷನಲ್ ಬಂದು ಫ್ರೆಂಡ್ಸ್ ಅದನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಟಚ್ ಟು ಕ್ಯಾಪ್ಚರ್ ಅಂತ. ಸೊ ಟೇಕ್ ಎ ಫೋಟೋ ಜಸ್ಟ್ ಬೈ ಟಚಿಂಗ್ ಡಬಲ್ ಟ್ಯಾಪಿಂಗ್ ದ ಪ್ರಿವ್ಯೂ. ಸೊ ಒಂದು ಕ್ಯಾಮ್ರಾ ನೀವು ಎಲ್ಲಿ ಟಚ್ ಮಾಡ್ತಿರೋ ಸೊ ಟಚ್ ಮಾಡಿದ್ರು ಕೂಡ ಫೋಟೋ ಕ್ಲಿಕ್ ಆಗುತ್ತೆ. ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಇಲ್ಲ ಸಿಂಗಲ್ ಟಚ್ ಡಬಲ್ ಟ್ಯಾಪ್ ಅಂತ ಇರುತ್ತೆ, ಡಬಲ್ ಟ್ಯಾಪ್ ಅಂತ ಇದು ಮಾಡ್ಕೊಳ್ಳಿ. ಸೊ ನೀವು ಸಿಂಗಲ್ ಟಚ್ ಆದರೆ ಏನಾದರೂ ಕ್ಯಾಮ್ರಾ ಕ್ಲಿಕ್ ಆಗುತ್ತೆ, ಡಬಲ್ ಟಚ್ ಆದರೂ ಕೂಡ ಕ್ಲಿಕ್ ಆಗುತ್ತೆ. ಯಾವ ಸೆಟ್ಟಿಂಗ್ ಮಾಡಿದ್ರೆ ಆ ಒಂದು ಸೆಟ್ಟಿಂಗ್ಸ್ ನಿಮಗೆ ಓಪನ್ ಆಗುತ್ತೆ. ಮತ್ತು ಪೌಸ್ ಆಫ್ಟರ್ ಟೇಕಿಂಗ್ ದ ಫೋಟೋ ಅಂದರೆ ನೀವು ಫೋಟೋ ತೆಗಿತಿರಲ್ಲ, ಮತ್ತು ಅದಕ್ಕೂ ತಕ್ಷಣ ಅದು ಸ್ಟಾಪ್ ಆಗಬೇಕು ಸ್ಟಾಪ್ ಆಗ್ಬೇಕಂದ್ರೆ ಎಸ್ ಮಾಡಿರಿ, ಇಲ್ಲಾಂದ್ರೆ ಬೇಡ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಟೈಮರ್ ಬೀಪಪ್, ವಾಯ್ಸ್ ಟೈಮ್ ಕೌಂಟ್ ಡೌನ್ ಎಲ್ಲ ಇವೆಲ್ಲ ನಿಮಗೆ ಸೊ ಇವು ಆಪ್ಷನಲ್ ಇದ್ದಂಗೆ ಫ್ಯೂಚರ್ಗಳು. ಇವೇನು ನಮಗೆ ಅವಶ್ಯಕತೆ ಇಲ್ಲ. ಸೊ ಏನು ಬೇಕಾದ್ರೆ ಎನೇಬಲ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು, ಇವೇನು ತೊಂದರೆ ಇಲ್ಲ ಫ್ರೆಂಡ್ಸು. ಸೊ ಇವು ಹೆಂಗೆ ಅದಾವಲ್ಲ ಅದೇ ರೀತಿ ಬಿಟ್ಟುಬಿಡಿ. ಅವನು ಯಾವ ರೀತಿ ನೀವು ಎನೇಬಲ್ ಮಾಡ್ಕೊಳ್ಳೋಕೆ ನಿಮಗೆ ಏನು ಅವಶ್ಯಕತೆ ಇತ್ತಂದ್ರೆ ಮಾತ್ರ ಇವು ಎನೇಬಲ್ ಮಾಡ್ಕೊಳ್ಳಿ. ಸೊ ಇದೇನು ಅವಶ್ಯಕತೆ ಇಲ್ಲ ನಿಮಗೆ. ಸೊ ಇದು ಕ್ಯಾಮ್ರಾ ಪ್ರಿವ್ಯೂ ಕೂಡ ಅಷ್ಟು ಅವಶ್ಯಕತೆ ಇಲ್ಲ ನಿಮಗೆ. ಎಲ್ಲ ಸೆಟ್ಟಿಂಗ್ಸ್ ಆಟೋಮೆಟಿಕ್ ಅದೇ ಇದ್ದೇ ಇರುತ್ತೆ. ಇಲ್ಲಿ ಶೋ ಆ್ಯಂಗಲ್ ಲೈನ್, ಶೋ ಪಿಚ್ ಲೈನ್ಸ್ ಎಲ್ಲ ಆಟೋಮೆಟಿಕ್ ಅದು ಎನೇಬಲ್ ಮಾಡ್ಕೋಬೋದು. ಇಲ್ಲ ನಿಮಗೆ ಸೊ ಜಸ್ಟ್ ವಿಡಿಯೋ ಮಾಡೋಕ್ಕೆ ಇದೇನು ಅವಶ್ಯಕತೆ ಬೀಳಲ್ಲ. ಸೊ ನಿಮಗೆ ಯಾವುದು ನಿಮಗೆ ಒಂದು ಅವಶ್ಯಕತೆ ಬೀಳೋದು ಅದನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ಈ ಒಂದು ವಿಡಿಯೋದಲ್ಲಿ. ನಿಮಗೆ ಸೊ ಇಲ್ಲಿ ನಿಮಗೆ ಅವಶ್ಯಕತೆ ಬೀಳೋದು ಫೋಟೋ ಸೆಟ್ಟಿಂಗ್ಸ್ ಕೂಡ ಬೀಳುತ್ತೆ. ಸೊ ನಿಮಗೆ ಕ್ಯಾಮ್ರಾ ರೆಸಲ್ಯೂಷನ್ ಅಂತ ಕೇಳ್ತದೆ. ಸೊ ರೆಸಲ್ಯೂಷನ್ ಮಾತ್ರ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕ್ಯಾಮ್ರಾ ಹೈಯೆಸ್ಟ್ ಯಾವುದಿದೆಯಲ್ಲ ಸೊ ಅಷ್ಟೇ ರೆಸಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಿಂದ ಫೋಟೋ ಏನಾಗುತ್ತೆ ಅಂದರೆ ಸೊ ಕ್ಲಿಯರಿಟಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹೈಯೆಸ್ಟ್ ರೆಸಲ್ಯೂಷನ್ ಸೆಟ್ ಮಾಡ್ಕೊಂಡು ಸೊ ಇಮೇಜ್ ಕ್ವಾಲಿಟಿ ಕೂಡ ಅದನ್ನೇ ಸೆಟ್ಟಿಂಗ್ ಮಾಡಲಿಕ್ಕೆ ಹೋಗ್ಬಿಡಿ, ಅದು ಆಟೋಮೆಟಿಕ್ ತೊಗೊಂತು. ಸೊ ಇಮೇಜ್ ಫಾರ್ಮ್ಯಾಟ್ ಆಲ್ಮೋಸ್ಟ್ JPEG ಸೆಟ್ ಮಾಡ್ಕೊಳ್ಳಿ. ಸೊ ವೆಬ್ ಬೇಡ, PNG ಬೇಡ. PNG ಅದು ಸೊ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಆಗಲ್ಲ. ಸೊ ಅದು ಸೊ ನಿಮಗೆ ಅಂದ್ರೆ ಏನು ಸೊ ಫೋಟೋ ಎಡಿಟಿಂಗ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ JPEG ಫಾರ್ಮ್ಯಾಟೆಲ್ಲ ಇರಲಿ ಒಂದು ಇಮೇಜ್ ಫಾರ್ಮ್ಯಾಟ್ ನಿಮಗೆ. ಅದು ಇದು ಉಳ್ಕಿದೆಲ್ಲ ಏನಾಗುತ್ತೆ ಇವೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಆಟೋಮೆಟಿಕ್ ಇದ್ದೇ ಇರ್ತವೆ ಫ್ರೆಂಡ್. ಅದನ್ನೇನು ಟಚ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ನಿಮಗೇನು ಸೊ ಅವಶ್ಯಕತೆ ಇಲ್ಲ. ಸೊ ಫಾಂಟ್ಸ್ ಕಲರ್ ರೀತಿ ಎಲ್ಲ ಕಲರ್ ಸೆಟ್ಟಿಂಗ್ ಮಾಡ್ಕೋಬೋದು, ಟೆಕ್ಸ್ಟ್ ಸ್ಟೈಲು ಮಾಡ್ಕೋಬೋದು. ಸೊ ಎಲ್ಲ ನಿಮಗೆ ಇಲ್ಲಿ ಆಟೋಮೆಟಿಕ್ ನಿಮ್ಮ ಸೆಟ್ಟಿಂಗ್ಸ್ ಎಲ್ಲ ಇದ್ದೇ ಇರ್ತಾವೆ. ಸೊ ಅದೇನು ಅವಶ್ಯಕತೆ ಇರಲ್ಲ ನಿಮಗೆ ಸೆಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಸೆಟ್ಟಿಂಗ್ಸ್ ಅಂತ. ಇದು ವಿಡಿಯೋ ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಈಗ ನೀವು ವಿಡಿಯೋ ಮಾಡ್ತಿರಲ್ಲ ಆಲ್ಮೋಸ್ಟ್ ಈ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಸೆಟ್ಟಿಂಗ್ಸನ್ನು ಸೆಟ್ಟಿಂಗ್ ಮಾಡಬೇಕಾಗತ್ತೆ. ಸೊ ಮೊದಲೇ ಸೆಟ್ಟಿಂಗ್ಸ್ ಬಂದುಬಿಟ್ಟು ವಿಡಿಯೋ ರೆಸಲ್ಯೂಷನ್. ಸೊ ನಿಮ್ಮೊಂದು ವಿಡಿಯೋ ರೆಸಲ್ಯೂಷನ್ ಎಷ್ಟಿದೆ ಸೊ ನಿಮಗೆ ಇಲ್ಲೇ ಕೊಟ್ಟಿದ್ದ ರೆಸಲ್ಯೂಷನ್ ಕೊಟ್ಟಿದ್ದಾರೆ. ಸೊ ನಾವೇನಾಗುತ್ತೆ ಅಂದರೆ 4Kಯಲ್ಲಿ ನಿಮ್ಮ ಒಂದು ಮೊಬೈಲ್ ಇರುತ್ತಲ್ಲ, ನಿಮ್ಮ ಒಂದು ಮೊಬೈಲಲ್ಲಿ ಸೊ ಎಷ್ಟು ಒಂದು ಕೆಪಾಸಿಟಿ ಇರುತ್ತೋ ಅಷ್ಟು ರೆಸಲ್ಯೂಷನನ್ನು ನೀವು ತೆಗೆದುಕೋಬೋದು. ಸೊ ನನ್ನ ಮೊಬೈಲ್ ನಿಮ್ಮ ಕೆಪಾಸಿಟಿ ಬಂದುಬಿಟ್ಟು ನನ್ನ ಒಂದು ಮೊಬೈಲ್ ಕೆಪಾಸಿಟಿ ಬಂದು 4K ಇದೆ ಫ್ರೆಂಡ್ಸ್. 4Kಯಲ್ಲಿ ನಾನು ವಿಡಿಯೋ ಮಾಡ್ಕೋಬೋದು ನನ್ನ ಒಂದು ವಿಡಿಯೋನ. ಸೊ ನಾನು 4Kಯಲ್ಲಿ ಮಾಡಲ್ಲ. 4Kಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಏನು ಅಪ್ಲೋಡಿಂಗ್ ಟೈಮ್ ಇರುತ್ತಲ್ಲ, ವಿಡಿಯೋ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಪ್ಲೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತಿತ್ತು. ಅದಕ್ಕಾಗಿ ನಾನು ಜಾಸ್ತಿ ನಾವು ಫುಲ್ HD ಮಾತ್ರ ಫುಲ್ HD ಮಾತ್ರ ಮಾಡ್ತೇನೆ ವಿಡಿಯೋ ರೆಕಾರ್ಡಿಂಗ್. ಇಲ್ಲ HD ರೆಕಾರ್ಡಿಂಗ್ ಮಾಡ್ತೇನೆ. ಸಾಕು ಇಷ್ಟು ಫ್ರೆಂಡ್ಸ್. ಇಷ್ಟು HD ಮತ್ತು ಫುಲ್ HD ಮಾಡಿದ ರೆಕಾರ್ಡಿಂಗ್ ಸಾಕು. ಮುಂದೆ ನಿಮ್ಮ ಹಾಗೆ ನಿಮ್ಮದು ಡಾಟಾ ಹೆಚ್ಚಿಗಿತ್ತು ಸೊ ನಿಮ್ಮ ಒಂದು ಮೊಬೈಲ್ ಒಂದು ಏನದು ಫೋಟೋ ಎಡಿಟಿಂಗ್ ಮಾಡಲಿಕ್ಕೆ, ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಏನಾದರೂ ಒಂದು ಆಪ್ಷನಲ್ ಇತ್ತು ಎಡಿಟಿಂಗ್ ಮಾಡಲಿಕ್ಕೆ, ಈ ಒಂದು ಫ್ಯೂಚರ್ ಹೆಲ್ಪ್ ಆಗುತ್ತೆ ಫುಲ್ HDಯಲ್ಲಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಫಾರ್ಮ್ಯಾಟ್ ಅಂತ. ಸೊ ಯಾವ ಒಂದು ವಿಡಿಯೋ ನಿಮ್ಮ ವಿಡಿಯೋ ಫಾರ್ಮ್ಯಾಟಲ್ಲಿ ನಿಮಗೆ ಡೌನ್ಲೋಡ್ ಆಗಬೇಕು ಅಂತ ಆಲ್ಮೋಸ್ಟ್ ಇದು ಏನಿದೆ 3GB ಬೇಡ, ವೆಬ್ ಕ್ಯಾಮ್ ಬೇಡ,
ಆಲ್ಮೋಸ್ಟ್ ಇದು MPG ಇದನ್ನು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಡಿಫಾಲ್ಟ್ ಅಂತ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ಯಾವ ರೀತಿ ಸ್ಟೋರೇಜ್ ಆಗುತ್ತೋ ಆ ರೀತಿ ಸ್ಟೋರೇಜ್ ಆಗುತ್ತೆ. ಇದು ಸೆಟ್ ಮಾಡಿಕೊಂಡು ಬೆಟರ್ ಅಂತ ಹೇಳ್ತೇನೆ. ಸೊ MPG 4 ಇದು ಸೆಟ್ಟಿಂಗ್ ಮಾಡೋದು ಬೆಟರ್. ಸೊ ನಾನು ಆಲ್ಮೋಸ್ಟ್ ಡಿಫಾಲ್ಟ್ ಅಂತ ಇಟ್ಟಿರ್ತೇನೆ. ಸೊ ನನ್ನ ಮೊಬೈಲ್ ಯಾವ ಒಂದು ಸಪೋರ್ಟ್ ಕ್ಲಿಯರ್ ಸೆಟ್ ಆಗುತ್ತೋ ಅದು ನಾರ್ಮಲ್ ಸೆಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಡ್ಯೂರೇಷನ್ ಒಂದು ವಿಡಿಯೋ ಎಷ್ಟು ಮ್ಯಾಕ್ಸಿಮಮ್ ಡ್ಯೂರೇಷನ್ ಎಷ್ಟು ಇರಬೇಕಪ್ಪ, 1 ನಿಮಿಷ ಇರಬೇಕು, 2 ನಿಮಿಷ ಬೇಕು, ಅನ್ಲಿಮಿಟೆಡ್ ಬೇಕು, ನಾನಂತೂ ಅನ್ಲಿಮಿಟೆಡ್ ಇಟ್ಟೆ. ಈ ರೀತಿ ಆಪ್ಷನಲ್ ಸೆಟ್ಟಿಂಗ್ ಮಾಡ್ಕೋಬೋದು. ಈ ಒಂದು ರಿಕಾರ್ಡಿಂಗ್ ಆಡಿಯೋ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ರಿಕಾರ್ಡ್ ಆಡಿಯೋ ಇದೆಯಲ್ಲ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರಿಕಾರ್ಡ್ ಆಡಿಯೋ ಅದನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದ್ರೆ ರಿಕಾರ್ಡ್ ಆಡಿಯೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋ ಅಂತಂದ್ರೆ ರಿಕಾರ್ಡಿಂಗ್ ಆಡಿಯೋ ಬಂದು ರಿಕಾರ್ಡಿಂಗ್ ವಿಡಿಯೋ, ಸೊ ಇದು ಕೂಡ ಇಂಪಾರ್ಟೆಂಟ್ ಸೆಲೆಕ್ಟೆಡ್. ಅದನ್ನು ಸೊ ರಿಕಾರ್ಡ್ ಆಗಬೇಕಾದ್ರೆ ವಿಡಿಯೋ ಕೂಡ ಆಡಿಯೋ ಕೂಡ ರಿಕಾರ್ಡ್ ಆಗಬೇಕಲ್ಲ, ಅದೊಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಆಡಿಯೋ ಸೋರ್ಸ್ ಇತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಆಡಿಯೋ ಸೋರ್ಸ್ ಅಂದ್ರೆ ಇಲ್ಲಿ ಕಂಪಲ್ಸರಿ ನೀವು ಎಕ್ಸ್ಟರ್ನಲ್ ಮೈಕ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟರ್ನಲ್ ಮೈಕ್ ಅಂತ, ಯಾಕಂದ್ರೆ ನೀವು ವಿಡಿಯೋ ಮಾಡೋದು ಒಂದು ಎಕ್ಸ್ಟರ್ನಲ್ ಮೈಕಿಂದ ವಿಡಿಯೋ ಮಾಡ್ತಿರ್ತೀರಿ. ಸೊ ಅದಕ್ಕೆ ಈ ಎಕ್ಸ್ಟರ್ನಲ್ ಮೈಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸೊ ಆಮೇಲೆ ಏನಾಗುತ್ತೆ, ನಿಮ್ಮ ವಿಡಿಯೋ ಅವ್ನು ಕರೆಕ್ಟ್ ನೀವು ಮಾತಾಡ್ತಕ್ಕಂಥ ವಾಯ್ಸ್ ಕರೆಕ್ಟ್ ಕ್ಲಿಯರಿಟಿ ಕೇಳುತ್ತಾ. ಇದು ಎಕ್ಸ್ಟರ್ನಲ್ ಮೈಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವು ಮತ್ತು ಬಿಟ್ ರೇಟು, ವಿಡಿಯೋ ಫ್ರೇಮ್ ರೇಟು ಇವೆಲ್ಲ ಸೊ ಎಲ್ಲ ಸೆಟ್ಟಿಂಗ್ಸ್ ಆಟೋಮೆಟಿಕ್ ಇದ್ದೇ ಇರ್ತವೆ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಹೆಚ್ಚಿಗೆ ಮಾಡ್ಕೊಂತಿರಲ್ಲ ಆ ರೀತಿ ನಿಮಗೆ ಕ್ಲಿಯರಿಟಿ ಬರ್ತಾ ಹೋಗ್ತಾವೆ. ಈ ಒಂದು ನಿಮ್ಮ ಒಂದು ವಿಡಿಯೋಗಳು, ವಿಡಿಯೋ ಫ್ರೇಮ್ ರೇಟು, ಬಿಟ್ ರೇಟು, ಸೊ ಅವೆಲ್ಲ ನಿಮಗೆ ಈ ಒಂದು ಕ್ಯಾಮ್ರಾಮ್ಯಾನ್ ಪ್ರೊಫೆಷನಲ್ ಇರ್ತಾರಲ್ಲ ವಿಡಿಯೋಗ್ರಾಫರ್, ಸೊ ಅವರಿಗೆ ಈ ಒಂದು ವಿಡಿಯೋ ಬಿಟ್ ರೇಟ್ ಫ್ರೇಮ್ ರೇಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೀವೇನು ಮಾಡ್ಲಿಕ್ಕೆ ಹೋಗ್ಬೇಡಿ, ಸಿಂಪಲಾಗಿ ಈ ಸೆಟ್ಟಿಂಗ್ಸ್ ನಾನು ಹೇಳಿದೆಲ್ಲ ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳಿ. ಸೊ ನಿಮ್ಮ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೇನೆ. ಮತ್ತು ಇನ್ನೊಂದು ವಿಷಯ ಬಂದುಬಿಟ್ಟು, ಇಲ್ಲಿ ಫುಲ್ ಹೊರಗಡೆ ಬಂದಾಗ ನಿಮಗೆ ಇಲ್ಲಿ ಒಂದು 3 ಡಾಟ್ ಲೈನ್ ಕಾಣುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಆಟೋ ಲೆವೆಲ್ ಅಂತ ಇರುತ್ತಲ್ಲ, ಸೊ ನೀವು ಆಟೋ ಲೆವೆಲ್ ಅಂತಂದ್ರೆ ಏನು, ಸೊ ಆಟೋಮೆಟಿಕ್ ತಾನದು ಫೋಕಸ್ ಆಗಿರ್ಬೋದು, ಕಲ್ದಾಗೆ ತಾನು ಸೆಟ್ ಮಾಡ್ಕೋಬೋದು. ಇಲ್ಲ ನೀವು ಒಂದು ಎನೇಬಲ್ ಮಾಡ್ಕೊಂಡಾಗ ಆಟೋ ಸೊ ತಾನಾಗಿ ಆಟೋಮೆಟಿಕ್ಕಾಗಿ ಎಲ್ಲ ಕ್ಲಿಯರಿಟಿ ಎಲ್ಲ ತೆಗೆದುಕೊಳ್ತದೆ. ಸೊ ಆಟೋ ಲೆವೆಲ್ ಕ್ಯಾನ್ಸಲ್ ಮಾಡೋಣ. ಸೊ ಕ್ಯಾನ್ಸಲ್ ಮಾಡೋದ್ಮೇಲೆ ಇಲ್ಲಿ ಕ್ಯಾಮ್ರಾ ರೆಸೊಲ್ಯೂಷನ್, ಟೈಮ್ ಆಫ್ ಎಲ್ಲ ಇಲ್ಲಿ ನೀವು ಅಲ್ಲಿ ಒಳಗಡೆ ಏನು ಸೆಟ್ಟಿಂಗ್ಸ್ ಮಾಡ್ತಿಲ್ಲ, ಸೊ ಇದು ಮಿನಿ ವಿಂಡೋ ಅಂತ ಹೇಳ್ಬೋದು. ಇಲ್ಲ ನಿಮ್ಮ ಸೆಟ್ಟಿಂಗ್ಸನ್ನು ಸಿಂಪಲಾಗಿ ಸೆಟ್ಟಿಂಗ್ಸನ್ನು ಮಾಡ್ಕೋಬೋದು. ನಾನು ಅಲ್ಲಿ ಏನು ಹೇಳಿದ್ದೀನಲ್ಲ ಈ ಒಂದು ಸೆಟ್ಟಿಂಗ್ಸ್ ಆಪ್ಷನಲ್ಲಿ, ಸೊ ಇಲ್ಲಿ ಕೂಡ ಒಂದು ಸೆಟ್ಟಿಂಗ್ಸ್ ಆಪ್ಷನಲ್ಲಿ ಇಲ್ಲಿ ಕೂಡ ನಿಮಗೆ ಎಲ್ಲ ಸಿಗ್ತಾ ಹೋಗ್ತವೆ, ಏನೇನು ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅನ್ನೋದು. ಇದು ಸಿಂಪಲ್ ಇದೆ ಫ್ರೆಂಡ್ಸ್, ತೊಂದರೆ ಎಲ್ಲ ಮಾಡ್ಕೋಬೋದು ನೀವು. ಸೊ ಒಂದು 2-3 ವಿಡಿಯೋ ನೀವು ಮಾಡ್ತಾ ಹೋದಂಗೆಲ್ಲ ನಿಮ್ಗೆ ಗ್ರಿಪ್ ಸಿಗುತ್ತೆ. ಆ ಸಲುವಾಗಿಂದ ನೀವು ಮಾಡ್ಕೋಬೋದು. ಫೋಟೋ ಮೋಡು ಕೂಡ ಇದೆ, ಸ್ಟ್ಯಾಂಡರ್ಡ್, ಡ್ರೋನ್, HDR, ಪ್ಯಾನ್ ಮೋಡು, ಫ್ಲ್ಯಾಶ್ ಲೈಟು ಎಲ್ಲ ಕೂಡ ಇಲ್ಲೇ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋದ ಮಾಹಿತಿ ಆಗಿತ್ತು. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಗಳಿದ್ರೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಏನಾದರೂ ಮಾಹಿತಿ ಬಗ್ಗೆ ಸೊ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.